ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಒನ್ ಮೋರ್ ಮಿನಿ ಲಾಗ್. ಈ ಲಾಗ್ ಬಂದುಬಿಟ್ಟು ಶನಿವಾರ ಮಾರ್ನಿಂಗ್ ರೊಟೀನ್ ಅಂತೆ. ಸೊ ಆ್ಯಕ್ಚುಲಿ ಶ್ರಾವಣ ಶನಿವಾರ ಸೆಕೆಂಡ್ ಶನಿವಾರ, ಫಸ್ಟ್ ಶನಿವಾರ ಮಾಡೋಕ್ಕಾಗಿಲ್ಲ ಮನೆಯಲ್ಲಿ, ಬಿಕಾಸ್ ಅಮಾವಾಸ್ಯೆ ದಿನವೇ ಪೂಜೆ ಮಾಡಿ ಅಮ್ಮ ಅವ್ರ ಊರಿಗೆ ಹೋಗಿದ್ನಲ್ಲ, ಆದ್ದರಿಂದ ಸೊ ಇವತ್ತಾದರೂ ಚೆನ್ನಾಗಿ ಪೂಜೆ ಮಾಡ್ಕೊಳ್ಳೋಣ ಅಂತ ನೆಮ್ಮದಿಯಾಗಿ ಸ್ವಲ್ಪ ಬೇಗನೆ ಎದ್ದು, ಕಣ್ಣು ಉರಿತಿದ್ರು ಎದ್ದು ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ದೆನ್ ಪೂಜೆಗೆ ನಾನು ಫ್ರೆಶ್ ಆಗಿ ಪೂಜೆ ಅಂತೂ ಮಾಡಿಕೊಂಡೆ. ಪ್ರೀವಿಯಸ್ ಲಾಗ್ ಅಬ್ಸರ್ವ್ ಮಾಡಿರೋರು ನಮ್ಮ ಮನೆ ದೇವ್ರ ಗೂಡಲ್ಲಿ ಇದು ಒಂದು ಫೋಟೋ ಮಿಸ್ ಆಗಿದೆ, ಅದೇನು ಅಂತ ಗೆಸ್ ಮಾಡಿರ್ತೀರಾ ಅನಿಸುತ್ತೆ. ಸೊ ಇನ್ನು ಪೂಜೆ ಎಲ್ಲ ಮುಗಿಯೋಷ್ಟರಲ್ಲಿ ಆಲ್ಮೋಸ್ಟ್ 9-10 ಆಯಿತು. ಸಾಟರ್ಡೆ ಅಂದರೆ ಸಾಕು, ನನಗೆ ಕ್ಯೂಟಿ ಸ್ವಲ್ಪನಾದರೂ ಹೆಲ್ಪ್ ಮಾಡಲೇಬೇಕಾಗುತ್ತೆ ಅಡುಗೆ ಮಾಡೋ ವಿಚಾರದಲ್ಲಿ. ಅವಳು ಆಲ್ಮೋಸ್ಟ್ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಟಿದ್ಲು. ನಾನಿನ್ನು ಕರ್ರಿ ಮಾಡೋಕ್ಕೋಸ್ಕರ ಮಸಾಲೆ ಎಲ್ಲ ಪ್ರಿಪೇರ್ ಮಾಡೋಣ ಬೇಗ ಒಂದು 5 ನಿಮಿಷ ಸಾಕು, ಎಲ್ಲ ರೆಡಿ ಮಾಡಿ ಕಟ್ ಮಾಡಿ ಇಟ್ಟಿದೆಯಲ್ವಾ ಅಂತ. ನಾನಿಲ್ಲಿ ಏನು ಸಾರು ಮಾಡ್ತಿದ್ದೀನಿ ಅಂತ ನೀವು ಡೆಫಿನೆಟ್ಲಿ ಗೆಸ್ ಮಾಡ್ತೀರಾ ಅನ್ನಿಸ್ತಿದೆ. ಗೆಸ್ ಮಾಡಿರೋರು ಇದ್ದರೆ ಪ್ಲೀಸ್ ಕಾಮೆಂಟ್ ಮಾಡಿ. ಬಟ್ ಈ ಸಾರು ಕಾಂಬಿನೇಷನ್ಗೆ ಏನು ಚೆನ್ನಾಗಿರುತ್ತೆ, ದೋಸೆ, ಚಪಾತಿ, ಪೂರಿ, ರೈಸು ಅನ್ನೋದನ್ನು ತಿಳಿಸ್ಕೊಡಿ. ನಾನಂತೂ ಈ ಥರ ಟ್ರೈ ಮಾಡಿದ್ದೀನಿ, ಬಟ್ ನೀವು ಯಾವ ಥರ ಟ್ರೈ ಮಾಡ್ತೀರಾ ಅನ್ನೋದನ್ನು ಸೊ ನಾನು ಜಸ್ಟ್ ತಿಳ್ಕೊಳ್ಳೋಣ ಅಂತ ಅಷ್ಟೇ. ಇನ್ನು ಇಸ್ಕಿದ ಬೇಳೆ ಸಾರು, ದೋಸೆ, ಆ ಕಾಂಬಿನೇಷನಲ್ಲಿರೋ ಕಿಕ್ಕೇ ಬೇರೆ ಲೆವೆಲ್ ಅನಿಸುತ್ತೆ. ಅದರಲ್ಲೂ ಮಿಲ್ಕಿ ಅಂತೂ ತುಂಬ ಇಷ್ಟವಾಗಿ ತಿಂತಾಳೆ. ಇವತ್ತು ಸಾಟರ್ಡೆ ಆಗಿದ್ದರೂ ಮಾರ್ನಿಂಗಿಂದ ಫುಲ್ ಬ್ಯುಸಿ ಇರ್ತೀನಿ, ಪೂಜೆ ಅದು ಇದು ಅಂತ ಗೊತ್ತಾದ್ರೂ ನಂಗೆ ಮಾಡಬೇಕು ಅನ್ನಿಸ್ತು. ಸ್ವಲ್ಪ ಬೇಗ ಎದ್ದು ಟೈಮ್ ಸ್ಪೆಂಡ್ ಮಾಡಿ ಪೂಜೆ ಎಲ್ಲ ಮುಗಿದಾದ್ಮೇಲೆ ಆಫೀಸ್ಗೂ ರೆಡಿ ಆಗಿಬಿಟ್ಟು ಈ ಗ್ಯಾಪಲ್ಲಿ ದೋಸೆ, ಇಸ್ಕಿದ ಬೇಳೆ ಸಾರನ್ನು ರೆಡಿ ಮಾಡಿ 1-2 ದೋಸೆ ಹಂಗೆ ಪಟಾಪಟ್ ತಿಂದುಬಿಟ್ಟೆ. ನಾನು ತಿಂದು ರೆಡಿಯಾಗಿ ಆಫೀಸ್ಗೆ ಹೋಗ್ತಿರ್ಬೇಕಾದ್ರೆ ಇವರು ಮಿಲ್ಕಿನೂ ಎದ್ಬಿಟ್ಟು ಅದೇ ಮುಖ ಹಾಕ್ಕೊಂಡು ಬಾಯ್ ಬಾಯ್ ಅಂತ ಹೇಳ್ತಾ ಇದ್ಲು. ಸೊ ನಾನಿನ್ನು ರೋಡಲ್ಲಿ ಬರ್ತಾಯಿದ್ರು ಹಿಂದೆಯಿಂದ ಬಗ್ಗಿ ನೋಡ್ತಿದ್ದಾರೆ. ಅದು ಕಾಣಿಸುತ್ತೇನೋ ಅಂತ ಶೂಟ್ ಮಾಡಿಕೊಂಡೆ, ಅದು ಕಾಣಿಸಿಲ್ಲ. ದೆನ್ ಇನ್ನು ಆಫೀಸ್ಗೆ ಹೋಗಿ ಮತ್ತೆ ಈವ್ನಿಂಗ್ ಬಂದ ತಕ್ಷಣ ಮನೆ ಹತ್ತಿರದಲ್ಲೇ ಇರೋ ಆಂಜನೇಯ ಸ್ವಾಮಿ ಟೆಂಪಲ್ಗೆ ಲಾಸ್ಟ್ ವೀಕು ಹೋಗೋಕ್ಕಾಗಿಲ್ಲ, ಫಸ್ಟ್ ವೀಕು. ಈ ಸೆಕೆಂಡ್ ವೀಕ್ ಅಂತೂ ವಿಸಿಟ್ ಮಾಡಿದ್ವಿ. ಆಂಜನೇಯ ಸ್ವಾಮಿ ತುಂಬ ಚೆನ್ನಾಗಿ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಿದ್ದಾರೆ. ನೆಕ್ಸ್ಟ್ ವೀಕ್ ಹೇಗಿರುತ್ತೋ ನೋಡೋಣ.